ಚಂದು, ಅಲ್ಲೆಲ್ಲೂ ನೋಡ್ಬೇಡ, ನನ್ನ ಕಣ್ಣೇ ನೋಡ್ಕೊಂಡು ಮಾತಾಡು. ನಾನು ಯಾವಾಗಲೂ ನಿನ್ನ ಕಣ್ಗಳು ತಾನೇ ನೋಡೋದು. ಈ ಸುಂದರ ಕಣ್ಗಳ ಪ್ರೇಮದ ಕೊಳಕ್ ತಾನೇ ಬಿದ್ದಿದ್ದು. ಅಯ್ಯೋ, ನಿನ್ನ ಪ್ರೇಮ ಕವಿತೆ ಎಲ್ಲ ಆಮೇಲೆ ಇಟ್ಕೋ. ನೋಡು, ನಾನು ಹೇಳ್ದಾಗ ಕೇಳು, ಯಾವುದೇ ಕಾರಣಕ್ಕೂ ಆ ಕಡೆ ನೋಡ್ಬೇಡ ಪ್ಲೀಸ್. ಯಾಕೆ ಶ್ರುತಿ, ಏನಾಯ್ತು? ಸಂದು ಪ್ಲೀಸ್. ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರೇನಾದ್ರೂ ನಮ್ಮನ್ನು ನೋಡ್ಬಿಟ್ರೆ ನಾಳೆನೇ ನನ್ನ ಮದುವೆ ಮಾಡ್ಬಿಡ್ತಾರೆ. ಚಂದು, ಅವರಿಬ್ರು ಕಾಣ್ದಿರೋ ಹಾಗೆ ನಾವಿಬ್ರು ಆಚೆ ಹೋಗ್ಬೇಕು. ಪ್ಲೀಸ್ ಏನಾದರೂ ಮಾಡು. ಹಾಯ್ ಕೈಲಾಶ್. ಹೇ ರಘು, ನೆನಪಿದ್ಯೇನೋ? ಹೇಗೆ ಮರೆಯೋಕ್ಕಾಗುತ್ತೆ? ಹೇಗಿದ್ಯಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಮತ್ತೆ ಏನು ಮಾಡ್ಕೊಂಡಿದ್ಯಾ? ನಾನು ಈ ಸಿಟಿ ಟ್ರಾಫಿಕಲ್ಲಿ ಓಡಾಡೋಡ ಸಾಕಾಗೋಯ್ತು ಕಣ. ಅದಕ್ಕೆ ವಾಲಂಟ್ ರಿಟೈರ್ಮೆಂಟ್ ತೊಗೊಂಡು ಹಳ್ಳಿ ಸೂಪರ್ ಆಗಿರೋ ಮನೆ ಕಟ್ಸ್ಕೊಂಡಿದ್ದೀನಿ. ಅದು ಅಲ್ಲದೆ ಒಂದು ಸ್ವಲ್ಪ ಜಮೀನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಈಗ ಫಾರ್ಮ್ ಹೌಸ್ ಮಾಡಿಸ್ಕೊಂಡು ಆರಾಮಾಗಿದ್ದೀನಿ ನೋಡು. ಏನೋ ರಘು, ಹೋಟ್ಲಲ್ಲಿ ನಿಂತ್ಕೊಂಡೆ ನಿನ್ನ ಹಿಸ್ಟ್ರಿ ಹೇಳ್ಬಿಟ್ಟಿಯಲ್ಲ. ಈಗ ಅದೆಲ್ಲ ಬೇಡ, ನೀವಿಬ್ರು ಒಂದ್ಸತಿ ಹಳ್ಳಿಲಿ ಆರಾಮಾಗಿ ಬನ್ನಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣಂತೆ. ಏನಂತೀಯ? ಸರಿನಾ? ಶೋರ್ಲಿ, ಬಾಯ್. ಬೇಗ ಇಡು. ಚಂದನ್ ಮದುವೆ ಮಾಡ್ತಿರೋದು ನಿನಗೆ ಸಂತೋಷ ಆಗಿರ್ಬೇಕಲ್ವಾ? ಮಗನ್ ಮದ್ವೆ ಅಂದ್ರೆ ಯಾವ ತಾಯಿಗೆ ತಾನೇ ಸಂತೋಷ ಆಗಲ್ಲ ಹೇಳಿ ಮಾವ. ಆದ್ರೆ ನಿನಗೂ ಹೇಳ್ದೆ, ಅಂದ್ರೆ ಹೆತ್ತೋಳಿಗೂ ಹೇಳ್ದೆ, ಮದುವೆ ಆಗೋ ನಿನ್ನ ಮಗನಿಗೂ ಹೇಳ್ದೆ ಈ ತೀರ್ಮಾನ ತಗೊಂಡಿದ್ದು ನಿನಗೆ ಬೇಸರ ಆಗಿರ್ಬೇಕಲ್ಲಮ್ಮ? ಇಲ್ಲ ಮಾವ, ಖಂಡಿತ ಬೇಸರ ಆಗಿಲ್ಲ. ಬದಲಿಗೆ ನನಗೆ ಸಂತೋಷನೇ ಆಗಿದೆ. ಅದಕ್ಕೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಿದ್ದೀನಿ. ಅತ್ತೆಗೆ ನನ್ನ ಮಗ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಅಷ್ಟು ಇಷ್ಟಪಡೋ ಅಜ್ಜಿ ತನ್ನ ಮೊಮ್ಮಗನಿಗಾಗಿ ಒಳ್ಳೆ ನಿರ್ಧಾರನೇ ತಗೊಂಡಿರ್ತಾರೆ. 20 ವರ್ಷಗಳ ಕೆಳಗೆ ನಾನು ಅವ್ರ ಮನಸ್ಸಿಗೆ ಮಾಡಿದ ಗಾಯ ನನ್ನ ಮಗನ ಮದುವೆಯಿಂದ ಮಾಯೋದಾದ್ರೆ ಅದಕ್ಕಿಂತ ಭಾಗ್ಯ ಬೇಕಮ್ಮವ. ನನಗೆ ಅತ್ತೆ ಈ ನಿರ್ಧಾರದಿಂದಾಗ್ಲಿ ಅವರ ಉದ್ದೇಶದಿಂದಾಗ್ಲಿ ಸ್ವಲ್ಪ ಕೂಡ ವಿರೋಧನೂ ಇಲ್ಲ, ಬೇಸರನೂ ಇಲ್ಲ. ಆದ್ರೆ ಈ ಮದುವೆಯಿಂದ ಚಂದನ್ ಸುಖವಾಗಿರ್ತಾನೆ ಅಂತ ನಿನಗೆ ಅನ್ಸುತ್ತೇನಮ್ಮ? ಯಾಕೆ ಮಾವ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೀನು ತುಂಬಾ ಮುಗ್ಧೆ ಪಾರ್ವತಿ. ಯಾರು ಏನೇ ಮಾಡಿದ್ರು ಅದರಲ್ಲಿ ಒಳ್ಳೇದನ್ನು ಮಾತ್ರ ನೋಡೋ ಕಣ್ಣು ನಿಂದು. ಈ ಮದುವೆಯಿಂದ ಚಂದನ್ ಸುಖವಾಗಿರ್ತಾನೆ ಅಂತ ನನಗೆ ವಿಶ್ವಾಸ ಇಲ್ಲಮ್ಮ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಚಂದನ್ ಹೇಗೆ ಮೊಮ್ಮಗನೋ ಹಾಗೆ ಗೊಂಬೆನೂ ಕೂಡ ಮೊಮ್ಮಗಳೇ. 2 ಕಣ್ಣುಗಳಲ್ಲಿ ಯಾವ ಕಣ್ಣು ನಿನಗಿಷ್ಟ ಅಂತ ಕೇಳಿದ್ರೆ ನಾನೇನಮ್ಮ ಉತ್ತರ ಕೊಡ್ಲಿ? ಆದ್ರೆ ಅದೇ 2 ಕಣ್ಣುಗಳಿಂದ ಸತ್ಯ ಏನು ಅಂತ ನೋಡಬಹುದು. ಈ ಮದುವೆಯಿಂದ ಕಲ್ಪನಾಗೆ ಚಂದನ್ ಒಳ್ಳೆ ಅಳಿಯ ಆಗ್ತಾನೆ. ಆದ್ರೆ ಗೊಂಬೆ ಮಾತ್ರ ನಿನಗೆ ಒಳ್ಳೆ ಸೊಸೆ ಆಗಲ್ಲಮ್ಮ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಮಾವ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಗೊಂಬೆ ತುಂಬಾ ಹಠಮಾರಿ. ಎಲ್ಲ ತನ್ನ ಮೂಗಿನ ನೇರಕ್ಕೆ ನಡಿಬೇಕು ಅನ್ನೋ ಹಠ, ಎಲ್ಲ ಅವಳು ಹೇಳಿದಾಗೆ ಆಗಬೇಕು. ಮೇಲೆ ತುಂಬಾ ಅಹಂಕಾರಿ ಬೇರೆ. ಹಾಗಂತ ಅವಳು ತಂದೆನೇ ಹೇಳಿದ ಮೇಲೆ ನಾನು ಹೇಗಮ್ಮ ನಂಬದೇ ಇರಲಿ? ಈ ಮನೆಯವರು ನಿನ್ನ ಜೊತೆ ಹೇಗೆ ವರ್ತಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಇನ್ನು ಅಂಥವಳು ಈ ಮನೆ ಸೊಸೆಯಾಗಿ ಬಂದ್ರೆ ನಿನ್ನ ಗತಿ ಏನಾಗ್ಬೋದು ಅಂತ ನನ್ನ ಚಿಂತೆ ಅಮ್ಮ. ಇಷ್ಟೊಂದು ಗಾಬರಿ ಆಗಿದ್ಯಾ? ಚಂದು, ನಮ್ಮ ಅಮ್ಮ ಏನು ಅಂತ ನಿನ್ಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮಿಬ್ರನ್ನ ನೋಡಿದ್ರೆ ಅಲ್ಲೇ ಕಣ್ಣಲ್ಲೇ ಸುಟ್ಟಾಕ್ಬಿಟ್ಟಿರೋರು. ಛೇ, ಅನ್ಯಾಯವಾಗಿ ನಮ್ಮ ಫ್ಯೂಚರ್ ಅತ್ತೆ ಮಾವ ನೋಡೋದನ್ನ ಮಿಸ್ ಮಾಡಿಸ್ತೆ. ಏನು ಬೇಡಪ್ಪ, ಜೀವನ ಪೂರ್ತಿ ನೋಡೋದಿದ್ದೇ ಇರತ್ತೆ. ಇವಾಗ ನಡಿ. ಅಲ್ಲ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನೋಡಿದ್ರೆ ಏನಾಗ್ತಿತ್ತು? ಚಂದು, ನಾನು ಇಲ್ಲಿ ನಿಂತಿರೋದಕ್ಕೆ ಭಯ ಆಗ್ತಿದೆ. ಈಗಿಂದೀಗ್ಲೇ ಈ ಕ್ಷಣನ ನಾನು ಅಲ್ಲಿಂದ ಹೊರಡ್ಬೇಕು. ಬಾಯ್. ಯಾವಾಗ ಸಿಗ್ತೀನಿ ಅಂತ ಫೋನ್ ಮಾಡ್ತೀನಿ. ಬಾಯ್.
ದೇವ್ರೆ, ಏನಾಯ್ತು? ನನ್ನ ಗಾಡಿಗಿನ್ನ ಟೇಬಲ್ ಮೇಲೆ ಮರ್ತೋಗ್ಬಿಟ್ಟಿದ್ದೀನಿ. ಚಂದು, ನಂಗೆ ತುಂಬಾ ಭಯ ಆಗ್ತಿದೆ, ಏನ್ ಮಾಡೋದು? ಇಷ್ಟು ಸಣ್ಣ ವಿಷಯಕ್ಕೆ ಭಯ ಪಡ್ತಿದ್ಯಲ್ಲ, ಇಟ್ಸ್ ಅ ಸಿಲ್ಲಿ ಥಿಂಗ್. ನಾನು ಹೋಗಿ ಕೀ ತೊಗೊಂಬರ್ತೀನಿ. ನಿಮ್ಮ ಅಪ್ಪ ಅಮ್ಮಂಗೆ ಹೇಗಿದ್ರು ನಾನು ಯಾರು ಅಂತ ಗೊತ್ತಿಲ್ವಲ್ಲ. ನೀನ್ ಹೋಗೋದು ಬೇಡಪ್ಪ, ನಂಗೆ ತುಂಬಾ ಭಯ ಆಗ್ತಿದೆ, ಏನ್ ಮಾಡೋದು? ಗಾಬರಿ ಆಗ್ಬೇಡ, ನಾನು ಹೋಗಿ ಕೀ ತರ್ತೀನಿ. ಬರತ್ತಂಕಿಲ್ಲ ಇರೋ. ಅರೆ ನೋಡು, ಯಾರೋ ಕೀ ಬಿಟ್ಟು ಹೋಗಿದ್ದಾರೆ. ಈ ಕಾಲದ ಹುಡುಗ ಹುಡುಗಿರಿಗೆ ಮೈ ಮೇಲೆ ಪ್ರಜ್ಞೆ ಅನ್ನೋದೇ ಇರಲ್ಲ. ಕೀ ಮರಿದೆ ಇನ್ನೇನು ಮಾಡ್ತಾರೆ? ಈ ಕೀ ಚೈನ್ನ ಎಲ್ಲೋ ನೋಡಿರೋ ನೆನಪು, ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲಿಟ್ಟೆ ಅಂತ ಇಡೀ ಮನೆ ಹುಡುಕಾಡ್ತಿರ್ತೀಯ. ಅಂತ ಅದ್ಭುತವಾದ ಜ್ಞಾಪಶಕ್ತಿ ನಿಂದು. ಅಂಥದ್ರಲ್ಲಿ ಇದು ಬೇರೆಯವ್ರ ಕೀ ಬಂಚು, ಅದು ಹೇಗೆ ಜ್ಞಾಪಕ ಇರುತ್ತೆ? ಹೋಗೋವಾಗ ಕ್ಯಾಶಿಯರ್ ಕೈಲಿ ಕೊಟ್ಟು ಹೋಗೋಣ. ಮಾವ, ಅತ್ತೆ, ವಾಟ್ ಎ ಸರ್ಪ್ರೈಸ್. ಏನಿಲ್ಲ ಚಂದನ್, ವಾಟ್ ಮ್ಯಾನ್ ಹಿಯರ್? ಹೇ ಚಂದನ್, ನಿಜವಾದ ಸರ್ಪ್ರೈಸ್ ಅಂದ್ರೆ ಇದು. ಬಾ ಕುತ್ಕೋ, ಊಟ ಮಾಡೋಣ. ಪರವಾಗಿಲ್ಲ ಅತ್ತೆ, ನಾನು ನನ್ನ ಫ್ರೆಂಡು ಈಗ ತಾನು ತಿಂಡಿ ತಿಂದ್ವಿ. ಅದು ಅವನು ಅವ್ನ ಬೈಕಿ ಮರ್ತ್ಬಿಟ್ಟು ಹೊಟ್ಟೋಗಿದ್ದ, ಅದು ಈ ಟೇಬಲ್ ಮೇಲೆನೆ. ನಾನು ನಿಮ್ಮ ಮತ್ತೆ ಈಗ ತಾನು ಈ ಕೀ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಂದೊಂದು ಸಣ್ಣ ಮರವು ಮನುಷ್ಯನ ಮತ್ತೆ ಭೇಟಿ ಮಾಡಿಸುತ್ತೆ ಅಲ್ವಾ? ಅಪರೂಪಕ್ಕೆ ಸಿಕ್ಕಿದ್ಯಾ? ಕಾಫಿ ಇಲ್ಲ ಜ್ಯೂಸ್ ಏನಾದರೂ ತಗೊಳ್ಳೇಬೇಕು. ಪ್ಲೀಸ್ ಬೇಡಿ ಅತ್ತೆ, ನನ್ನ ಫ್ರೆಂಡ್ ಕೆಳಗೆ ಕಾಯ್ತಾ ಇರ್ತಾನೆ. ಕಾಯ್ತಾ ಇರೋದು ನಿನ್ನ ಗರ್ಲ್ ಫ್ರೆಂಡ್ ಏನಲ್ವಲ್ಲ, ಹಾಗೇನಾದರೂ ಆಗಿದ್ರೆ ಹೋಗು ಅಂತ ಹೇಳ್ಬೋದಿತ್ತು. ನಿನ್ನ ಬಾಯ್ ಫ್ರೆಂಡ್ ತಾನೇ ಕಾಯ್ತಿರೋದು, ಕಾಯ್ಲಿ ಬಿಡು. ಅತ್ತೆ, ಚಂದನ್, ನಿಮ್ಮ ಮತ್ತೆ ಹೇಳಿದ್ಮೇಲೆ ಮುಗಿದು ಹೋಯ್ತು. ಕಾಫಿ ಕುಡಿ ಅಂದರೆ ಕುಡಿಲೇಬೇಕು. ಬಾ ಕೂತ್ಕೋ, ಬಾ. ಒಂದು ಸ್ಟ್ರಾಂಗ್ ಕಾಫಿ. ನನಗೆ ಸ್ಟ್ರಾಂಗ್ ಕಾಫಿ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತತೆ? ಚಂದನ್, ನಮಗೆ ಇಷ್ಟ ಆದವ್ರ ಬಗ್ಗೆ ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಮೊದಲೇ ತಿಳ್ಕೊಳ್ಬೇಕು. ಈಗಿನ ಕಾಲದ ಹುಡುಗರು ನೀವು, ನಿಮಗೆ ಹೇಳ್ಕೊಡ್ಬೇಕು ಅದನ್ನೆಲ್ಲ. ಎಲ್ಲಿಗೆ ಹೋದ ಇವನು? ಕೀ ತರೋದಕ್ಕೆ ಇಷ್ಟೊತ್ತು ಬೇಕಾ? ಅಪ್ಪ ಅಮ್ಮಂಗೆ ಏನಾದರೂ ಅವ್ನು ಯಾರು ಅಂತ ಗೊತ್ತಾಗೋಯ್ತಾ? ನೋನು, ಅವ್ರಿಗೆ ಗೊತ್ತಾಗಿರಲ್ಲ. ಅವರು ಚಂದನ್ ಮುಖನೇ ನೋಡಿಲ್ಲ, ಹೇಗೆ ಗೊತ್ತಾಗತ್ತೆ? ಹಾಗೇನಾದ್ರೂ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಅಮ್ಮ ನನಗೆ ಫೋನ್ ಮಾಡಿರ್ತಿದ್ಲು. ನಿಜ ಅಲ್ವಾ ಚಂದನ್? ನೀ ಯಾರನ್ನೂ ಪ್ರೀತಿಸದೆ ಹೋದ್ರೆ ಅವ್ರು ನಿನಗೆ ಮೋಸ ಮಾಡೋದಕ್ಕೆ ಹೇಗೆ ಸಾಧ್ಯ? ನೀವು ಹೇಳೋದು ನಿಜ ಮಾವ. ಅತ್ತೆ, ಮಾವನಂತ ಹಾಸ್ಯ ಪ್ರಜ್ಞೆ ಇರೋ ಗಂಡನ ಪಡೆಯೋಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ. ನಿಮ್ಮ ಮುಖದಲ್ಲಿ ಸದಾ ನಗು ಇದ್ದೇ ಇರುತ್ತೆ. ಯಾರ ಮುಖದಲ್ಲಿ ನಗು ಇರುತ್ತೋ ಅವ್ರು ಸುಂದರವಾಗಿ ಕಾಣಿಸ್ತಾರೆ. ಫೋನ್ ಯಾಕೆ ಕಟ್ ಮಾಡ್ತಿದ್ದಾನೆ? ನನಗೆ ಬೇರೆ ತಲೆ ಕೆಟ್ಟು ಹೋಗ್ತಿದೆ. ಅತ್ತೆ, ಲಾಸ್ಟ್ ಟೈಮ್ ಮನೆ ಬಂದಿದ್ದಾಗ ಮತ್ತೆ ಮತ್ತೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ. ನೋಡು, ಈಗಾಗಲೇ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಈಗ ನಿನ್ನ ಸರ್ದಿ. ಮೊದಲು ನೀನು ನಮ್ಮ ಮನೆಗೆ ಬಾ, ಆಮೇಲೆ ಮತ್ತೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಖಂಡಿತ ಬಂದೇ ಬರ್ತೀನಿ ಅತ್ತೆ. ಬಂದರೆ ನಾನು ಒಬ್ಬನೇ ಬರಲ್ಲ, ಮನೆಯವ್ರ ಜೊತೆಗೆ ಬರ್ತೀನಿ. ಯಾ, ಕಾಫಿಗೆ 10 ಮಿನಿಟ್ಸ್ ಮಿಲ್ಸ್ ರೆಡಿ ಆಗ್ತಾ ಇದೆ.
ನಾನು ವಿಶ್ವನಪ್ಪ. ಯಾರು ಬೇಕಾಗಿತ್ತು? ನಂಜುಂಡ ಇದ್ದಾರಾ? ಓ, ನಮ್ ಚಿಕ್ಕಪ್ಪನ. ಗಿರಿ ಯಾರ ಜೊತೆಗೆ ಓ ವಿಶ್ವನಾಥ, ಒಳಗ್ ಬಾರ್ಲಾ? ಬಾ ಕೂತ್ಕೊಳ್ಳ. ಗಿರಿ ಲಚ್ಚಮ್ಮಂಗೆ ಹೇಳ, ಲೋಟ ಟೀ ತಗೊಂಬ ಹೋಗು. ಸರಿ ಚಿಕ್ಕಪ್ಪ. ಅದೇನಿಲ್ಲ ಬೇಗ ಬಾ ಅಂತ ಕರೆದಿದ್ದೆ. ಏನಿಲ್ಲ ಕಳ್ಳ, ಲಗ್ನ ಪತ್ರಿಕೆ ಹಚ್ಚಾಕಿಸ್ಬೇಕಾಯ್ತು. ಹೆಂಗು ಪರಿಚಯಸ್ತ ನೀನೇ ಇದ್ಮ್ಯಾಕೆ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು ಅಂತ ನಿಂಗೆ ಫೋನ್ ಮಾಡಿದೆ. ಓಹೋ, ಮದ್ವೆ ಆಯ್ತಿದ್ಯಲ್ಲ, ಕಂಗ್ರ್ಯಾಚುಲೇಷನ್. ನಂದಲ್ಲ ಕಳ್ಳ ಮದ್ವೆ, ನನ್ನ ತಂಗಿ ಲಚ್ಚಿದು. ಒಳ್ಳೆ ಕಡೆ ಸಂಬಂಧ ಬಂದೈತೆ, ಅದಕ್ಕೆ ಮದುವೆ ಮಾಡ್ಬೇಕಂತ ಎಲ್ಲ ತೀರ್ಮಾನ ಮಾಡವ್ರೆ. ಕೊಡವಾ ತಕ್ಕ. ಲಚ್ಚಿ, ಇವನು ನನ್ನ ಸ್ನೇಹಿತ ಕಣವ, ವಿಶ್ವನಾಥ. ವಿಶ್ವ, ಇವಳೆ ಲಚ್ಚಿ, ಮದುವೆ ಹುಡುಗಿ. ವಿಶ್ವ, ಬತ್ತೀನಿ, ಟೀ ಕುಡಿತಾ ಇರು. ವಿಶ್ವ ತಕ್ಕ, ಇದು ಹುಡುಗಿ ಫೋಟ, ಇದು ಹುಡುಗನ ಫೋಟ. ಇದ್ರಾಗೆ ಮದುವೆ ಎಲ್ಲಿ, ಯಾವಾಗ, ಮುಹೂರ್ತ ಎಷ್ಟು ಗಂಟೆಗೆ ಎಲ್ಲ ಬರ್ದೈತೆ. ಏಯ್, ಲಗ್ನ ಪತ್ರಿಕೆ ಹೆಂಗಿರ್ಬೇಕು ಅಂದ್ರೆ ಇದ್ರವರೆಗೂ ಯಾರು ಅಂತ ಲಗ್ನ ಪತ್ರಿಕೆ ನೋಡಿರ್ಬಾರ್ದು, ನೀನು ಅಚ್ಚು ಮಾಡಿರ್ಬಾರ್ದು. ಏಯ್, ಜೋಡಿ ಚಂದಾಗೈತೆ ಕಣ್ಲ. ಇಸ್ವಾ, ಎಷ್ಟು ಬೇಗ ಆಯ್ತದ ಅಷ್ಟು ಬೇಗ ಕೊಟ್ಬಿಡ್ಬೇಕು. ಅಡ್ವಾನ್ಸ್ ಏನಾರು ಬೇಕಿತ್ತಲ್ಲ? ನೀನ್ ತಾವ್ ದುಡ್ಡು ತಗೊಳಕಾಯ್ತದ? ಲಗ್ನ ಪತ್ರಿಕೆ ಮಾಡಿ ತಂದು ಕೊಟ್ಮೇಲೆ ಕೊಡಿ ಅಂತ ಬಿಡು, ನಾ ಬರ್ಲಾ? ಮತ್ತೆ ಚಂದನ್, ಆಫೀಸ್ ವರ್ಕ್ ಎಲ್ಲ ಹೇಗಿದೆ? ತುಂಬ ವರ್ಕ್ ಲೋಡಾ? ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಕುಮುದತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಿರೋದ್ರಿಂದ ಸ್ವಲ್ಪ ಭಾರ ಕಮ್ಮಿ. ಯಾರಾದ್ರೂ ನಂಬಿಕಸ್ತರನ್ನ ಕೆಲ್ಸಕ್ಕೆ ತಗೋ ಚಂದನ್.